ಬಿ ಜೆ ಪಿ ಬಿಟ್ಟ ಭ್ರಷ್ಟಾಚಾರದ ಬಾಂಬ್. ಯಾವುದೇ ತನಿಖೆಗೆ ಸಿದ್ಧ ಎಂದ ಕನಕಪುರದ ಬಂಡೆ. ಏನಿದರ ಅರ್ಥ? ಬೆಂಗಳೂರು ರಾಜ್ಯದ ರಾಜಧಾನಿ. BBMPಯಲ್ಲಿ ನಡೆದ ಕಸದ ಟೆಂಡರ್ನಲ್ಲಿ 36,000 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಅಲ್ಲದೆ 10,000 ಕೋಟಿ ಕಿಕ್ ಬ್ಯಾಕ್ ಆಗಿದೆ ಎಂದು ಗಂಭೀರ ಪ್ರಕರಣ ವಿರೋಧ ಪಕ್ಷಗಳಿಂದ ಹೊರಬಂದಿದೆ. ಇದರ ಅರ್ಥ ಏನಂದರೆ, ರಾಮ್ಕಿ ಕಂಪನಿ ಬ್ಲಾಕ್ ಲಿಸ್ಟ್ನಲ್ಲಿರ್ತಕ್ಕಂಥ ಕಂಪನಿ. ಈ ಕಂಪನಿಗೆ ಇಷ್ಟು ಭಾರೀ ಪ್ರಮಾಣದ ಟೆಂಡರ್ ಕೊಡಬೇಕಾದರೆ ಕಾಂಗ್ರೆಸ್ ಹೈಕಮಾಂಡಿನ ಕೈವಾಡ ಇದೆ ಎಂದು ಗಂಭೀರ ಆರೋಪ BJP ಮಾಡಿದೆ. ಅಲ್ಲದೆ ಪತ್ರಿಕಾಗೋಷ್ಠಿ ನಡೆಸಿದ ನಂತರ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ವಿಧಾನ ಪರಿಷತ್ತಿನ ವಿರೋಧ ನಾಯಕನಾದ ನಾರಾಯಣಸ್ವಾಮಿ ಮತ್ತು ಶಾಸಕರಾದ ಎಸ್ ಮುನಿರಾಜು, ರವಿ ಸುಬ್ರಹ್ಮಣ್ಯಂ ಮುಂತಾದ BJP ನಾಯಕರು ಗವರ್ನರ್ ಹತ್ತಿರ ಹೋಗಿ, ಅಂದರೆ ರಾಜ್ಯಪಾಲರ ಹತ್ತಿರ ಹೋಗಿ ಮನವಿಯನ್ನು ಕೊಟ್ಟು ತನಿಖೆ ನಡೆಸಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ದೆಹಲಿಯಲ್ಲಿರ್ತಕ್ಕಂಥ ಕನಕಪುರದ ಬಂಡೆ ಯಾವುದೇ ತನಿಖೆಗೆ ಸಿದ್ಧ ಎಂದು ಗುಡುಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರ, ಅಂದರೆ ಸಿದ್ದರಾಮಯ್ಯನ ಸರ್ಕಾರ ಮತ್ತು ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ಕಾರ ಯಾವ ರೀತಿಯಾಗಿ ಹಗರಣಕ್ಕೆ ತೆರೆ ಎಳೆಯುತ್ತದೆ, ಯಾವ ರೀತಿಯಾಗಿ ತನಿಖೆ ಎದುರಿಸುತ್ತವೆ ಎಂಬುದನ್ನು ಈ ರಾಜ್ಯದ ಜನತೆ ಜಾತಕ ಪಕ್ಷಿಯಂತೆ ನೋಡುತ್ತಿದ್ದಾರೆ. ಇನ್ನೊಂದು ವಿಷಯ ಏನೆಂದರೆ, ಕಾಂಗ್ರೆಸ್ ಹೈಕಮಾಂಡಿನ ಕೆಳ ಅಡಿಯಲ್ಲಿ ಈ ಹಗರಣ ನಡೆದಿದೆ ಎಂದು ವಿರೋಧ ಪಕ್ಷಗಳು ಆರೋಪಿಸಿವೆ. 100 ಎಕರೆ ಜಮೀನು ಕೊಡಲಿಕ್ಕೆ ಕಾರಣ ಏನು? ಮತ್ತು 36,000 ಕೋಟಿ ಕಸದ ಟೆಂಡರ್ ಪ್ರಕರಣ 65 ವರ್ಷಕ್ಕೆ ಕೊಟ್ಟದ್ದು ಇದು ಭ್ರಷ್ಟಾಚಾರದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿದೆ. ಇದು ಅಂತೂ ಇಂತೂ ಸಣ್ಣ ಪುಟ್ಟ ವಿಷಯವಲ್ಲ. ಈ ವಿಷಯವನ್ನು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ತನಿಖೆ ನಡೆಸುತ್ತದೆ ಅಥವಾ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಕಾನೂನುಬದ್ಧ ಹೋರಾಟ ಮಾಡುತ್ತದೆ ಎಂಬುದನ್ನು ರಾಜ್ಯದ ಜನತೆ ಜಾತಕ ಪಕ್ಷಿಯಂತೆ ಕಾದು ನೋಡುತ್ತಿದ್ದಾರೆ. ಜೈ ಹಿಂದ್, ಜೈ ಕರ್ನಾಟಕ. NG ಕಾರಟಗಿ, ಹಿರಿಯ ಪತ್ರಕರ್ತರು, ಬೆಂಗಳೂರು.